ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ರೈತರ ಪಾಲಿಗೆ ಬಾಗಿಲು ಮುಚ್ಚಿ ಹೋಗಿದ್ದ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಬಾಗಿಲು ತೆರೆದು ರೈತರಿಗೆ ಅನುಕೂಲ ಮಾಡಿದೆ ಎಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಶಾಸಕ ರಮೇಶ್ ಕುಮಾರ್ ಪ್ರಶಂಸಿಸಿದರು. ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಿಂದ ರೈತರಿಗೆ ನೀಡಿದ ಶೂನ್ಯ ಬಡ್ಡಿ ದರದ ಸಾಲ ಮಂಜೂರು ಮಾಡಿದ ಚೆಕ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ವಾಣಿಜ್ಯ ಬ್ಯಾಂಕುಗಳು ಸೇರಿದಂತೆ ರಾಜ್ಯದಲ್ಲಿನ ಬ್ಯಾಂಕುಗಳಿಂದ ನೀಡುವ ಸಾಲ ನೀತಿ ಬದಲಾಗಬೇಕಿದೆ. ಇದಕ್ಕಾಗಿ ಸರ್ಕಾರದೊಂದಿಗೆ ಹೋರಾಟ ನಡೆಸಲು ಸಿದ್ಧನಿದ್ದೇನೆ. ಬಡವರು ಬ್ಯಾಂಕುಗಳ ಸಾಲವನ್ನು ಮುಳುಗಿಸುವುದಿಲ್ಲ. ವಾಣಿಜ್ಯ ಬ್ಯಾಂಕುಗಳಲ್ಲಿ ಬಡ ರೈತ ಪಾವತಿಸಲಾಗದಷ್ಟು ಬಡ್ಡಿ ಹೇರಲಾಗುತ್ತಿದೆ. ಶ್ರೀಮಂತರ ಮತ್ತು ಉದ್ದಿಮೆದಾರರಿಗೆ ಷರತ್ತುಗಳಿಲ್ಲದೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡುವ ಈ ಬ್ಯಾಂಕುಗಳು ರೈತನಿಗೆ ಸಣ್ಣ ಮೊತ್ತದ ಸಾಲ ಬಿಡುಗಡೆಗೂ ಜಮೀನನ್ನು ಆಧಾರವಾಗಿ ಪಡೆಯುತ್ತಿದ್ದಾರೆ. ಈ ರೀತಿಯ ಸಾಲ ಪದ್ಧತಿ ರದ್ದಾಗಬೇಕೆಂದು ಅವರು ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ಸಾಲ ಬಡವರ ಜೀವನ ಅಭಿವೃದ್ಧಿಗಾಗಿ ಕೊಡಲಾಗುತ್ತದೆ, ಅದು ದಾನವಲ್ಲ. ಪ್ರತಿಯೊಬ್ಬರೂ ಸಾಲವನ್ನು ತಮ್ಮ ಕಷ್ಟಕ್ಕೆ ಬಳಸಿಕೊಂಡು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಬೇಕು. ಇದರಿಂದ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಲು ಸಹಕಾರವಾಗುತ್ತದೆ. ಅಧಿಕ ಬಡ್ಡಿ ಪದ್ಧತಿ ಜಾರಿಯಲ್ಲಿರುವುದರಿಂದ ಆರ್ಥಿಕವಾಗಿ ಹಿಂದುಳಿದ ರೈತ ಸಾಲ ಪಾವತಿಸಲಾಗದೆ ನೆಲಕಚ್ಚಿದ್ದಾನೆ. ಈ ಕಷ್ಟದಿಂದ ಅವರನ್ನು ಹೊರತರಲು ಸಹಕಾರಿ ಬ್ಯಾಂಕುಗಳು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು. ಈಗಾದಾಗ ಕೇಳಿದವರೆಲ್ಲ ಸಾಲ ಕೊಡುವ ಶಕ್ತಿ ಸಹಕಾರ ಸಂಘಗಳಿಗೆ ತರಬೇಕು. ರೈತ ಮತ್ತು ಜನಪರ ಸಮಸ್ಯೆ ಸಹಕಾರ ಸಂಘಗಳಾಗಬೇಕೆಂದು ಕೋಲಾರ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಗೋವಿಂದಗೌಡರ ಶ್ರಮದಿಂದ ಡಿಸಿಸಿ ಬ್ಯಾಂಕ್ ಹಾಗೂ ಸಹಕಾರ ಬ್ಯಾಂಕುಗಳು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರಗತಿ ಕಾಣುತ್ತಿವೆ ಎಂದರು. ಭಾಷಣ ಮಾಡೋದಕ್ಕೆ ಇಲ್ಲಿ ಏನು ದೊಡ್ಡ ವಿಚಾರಗಳು. ನಮ್ಮ ಕೆಸಿಸಿ ಬ್ಯಾಂಕ್ ಬಾಗಿಲು ಮುಚ್ಚಿಬಿಟ್ಟು ಪುನಃ ಎಲ್ಲ ಸ್ನೇಹಿತರು ನಿರ್ದೇಶಕ ಮಂಡಳಿರ್ತಕ್ಕಂಥವ್ರು ಬಹಳ ಪ್ರಯತ್ನ ಮಾಡ್ತಾರೆ. ಒಂದು ಸಂಸ್ಥೆ ಕಟ್ಟೋದು ಬಹಳ ಕಷ್ಟ, ಅದನ್ನು ಮುಚ್ಚಿಬಿಡೋದು ಬಹಳ ಸುಲಭ. ಒಂದು ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅವರಲ್ಲೇ ಏನೋ ಮಾತಾಡ್ಬಿಡ್ತಾರೆ. ನಮ್ಮ ಜನರಿಗೆ ತಾಳ್ಮೆನೇ ಇಲ್ಲ. ಈಗ ರೈತರಿಗೆ ಸಾಲ ಕೊಟ್ರಿ, ಇದೊಂದು ದಾನ ಅಲ್ಲ, ಸಾಲ. ದಾನಕ್ಕೂ ಸಾಲಕ್ಕೂ ವ್ಯತ್ಯಾಸ. ಕಾರ್ತಿಕ್, ಐಟಿ ನ್ಯೂಸ್, ಶ್ರೀನಿವಾಸಪುರ. ಆತ ತನ್ನ ಕುಟುಂಬ ನಿರ್ವಹಣೆಗಾಗಿ ರೇಷ್ಮೆ ಹುಳುಗಳನ್ನು ಮೇಯಿಸುತ್ತಿದ್ದ. ಅವು ಹಣ್ಣಾಗಿ ಗೂಡು ಕಟ್ಟುವ ಸಂದರ್ಭದಲ್ಲಿ ವಿರೋಧಿಗಳು ಅವಳಿಗೆ ಮೆಣಸಿನಕಾಯಿ ಹೆಚ್ಚಿದ್ದಾರೆ. ಎಲ್ಲಿ ಅಮಾನವೀಯ ಕೃತ್ಯ ನಡೆದಿರೋದು ಅನ್ಕೊಂಡ್ರ? ಈ ವರದಿ ನೋಡಿ. ಭೂ ವಿವಾದದ ವಿಚಾರದಲ್ಲಿ ಪರಸ್ಪರ ವಿರೋಧಿಗಳಾಗಿರುವ ದಾಯಾದಿಗಳು ರೇಷ್ಮೆ ಹಣ್ಣಾಗಿರುವಾಗ ಉದ್ದೇಶಪೂರ್ವಕವಾಗಿ ಮೆಣಸಿನಕಾಯಿಯ ಘಾಟು ಹಾಕಿರುವ ಕಾರಣ ಹುಳುಗಳು ಚಂದ್ರಿಂಗೆಗಳಲ್ಲಿ ಗೂಡು ಕಟ್ಟದೆ ಅಪಾರ ಪ್ರಮಾಣದ ರೇಷ್ಮೆ ಹುಳುಗಳು ನಾಶವಾಗಿದೆ ಎಂದು ರೈತ ಮುನಿರಾಜು ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದ ರೈತ ಮುನಿರಾಜು ಎಂಬುವರು ಮೇಯ್ತಿದ್ದ ಸುಮಾರು 400 ಮೊಟ್ಟೆ ರೇಷ್ಮೆ ಹುಳುಗಳು ಭಾನುವಾರದಂದು ಹಣ್ಣಾಗಿದ್ದು, ಬೆಳಗ್ಗೆ ಚಂದ್ರಿಂಗೆಗಳಲ್ಲಿ ಹಾಕಿರುವ ಸಂದರ್ಭದಲ್ಲಿ ನಮ್ಮ ದಾಯಾದಿಗಳಾದ ಪಕ್ಕದ ಮನೆಯವರು ಉದ್ದೇಶಪೂರ್ವಕವಾಗಿ ಮೆಣಸಿನಕಾಯಿಯನ್ನು ಹರಿದು ಘಾಟು ಹಾಕಿರುವುದರ ಪರಿಣಾಮ ರೇಷ್ಮೆ ಹುಳುಗಳು ಚಂದ್ರಿಂಗೆಗಳಲ್ಲಿ ಗೂಡು ಕಟ್ಟದೆ ಕೆಳಗೆ ಬಿದ್ದಿವೆ. ಇದರಿಂದಾಗಿ 1 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ನಷ್ಟವಾಗಿದೆ. ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ರೈತ ಮುನಿರಾಜು ತಿಳಿಸಿದ್ದಾರೆ. ಒಟ್ನಲ್ಲಿ ದಾಯಾದಿಗಳ ಈ ವಿವಾದಗಳಿಂದ ಜೀವನಾಧಾರವಾಗಿರುವ ರೇಷ್ಮೆಗೆ ಈ ತರ ಮಾಡಿರೋದು ಅಮಾನವೀಯ ಕೃತ್ಯವಾಗಿದೆ. ಬೆಳಗ್ಗೆ ಚಂದ್ರಂಗೆ ಹುಳುಗಳು ಓದಿರ್ತಾ ಇದ್ದಾಗ ಅವರು ಉದ್ದೇಶಪೂರ್ವಕವಾಗಿ ನಮ್ಗೆ ಅವ್ರಿಗೂ ಗಲಾಟೆಗಳಿತ್ತು, ನ್ಯಾಯಾಲಯದಲ್ಲಿ ಕೋರ್ಟ್ ಪ್ರಕರಣಗಳಿತ್ತು. ಊರಿನ ಪ್ರಮುಖರೆಲ್ಲ ನ್ಯಾಯಕ ತೀರ್ಮಾನಿಸಿದ್ರೂ ಅದಕ್ಕೆ ಏನು ಸ್ಪಂದಿಸಿದೆ. ಈಗ ನಮ್ಮ ಶೆಡ್ಡಿನಲ್ಲಿ ಹುಳುಗಳು ಹಾಕೋ ಹೊತ್ತಾಗ ಮೊನ್ನೆ ಒಂದ್ಸರಿ ಟಿಮೆಟೊ ಹಾಕಿದ್ರು. ಟಿಮೆಟೊ ಹಾಕಿದಾಗ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಊರಿನ ಪ್ರಮುಖರು ಬೇಡ ಅಂತ ತಡೆ ಹಿಡಿದು ಕಂಪ್ಲೇಂಟ್ ನಮಗೆ ರೀತಿಯ ಪ್ರಕರಣಗಳನ್ನು ರ್ಯಾಲಿ ಮಾಡಿಸೋದಕ್ಕೆ ಇದು ಮಾಡಿದರು. ಆಮೇಲೆ ತಿರುಗಿ ಈಗ ಅದನ್ನು ಒಪ್ಪಿದೆ ಅವರು. ತಿರುಗಿ ಇವತ್ತು ಬೆಳಗ್ಗೆ ನಾವು ಚಂದ್ರನಿಗೆ ಹುಳು ಆಗ್ತಿದ್ದಾಗ ರೇಷ್ಮೆ ಒಣಮೆಣಸಿನಕಾಯಿ ಉಳಿದ್ಬಿಟ್ಟು ಫ್ಯಾನಲ್ಲಿ ಗಾಳಿ ಇಟ್ಟು ಹುಳುಗಳನ್ನ ನಾಶಪಡಿಸಿದ್ದಾರೆ. ಎಷ್ಟು ನಷ್ಟ ಆಗಿದೆ? ಇದರಿಂದ ಆರ್ಥಿಕವಾಗಿ ನಮಗೆ 400 ಮೊಟ್ಟೆ ಉಳಿದಿರೋದ್ರಿಂದ 400 ಮೊಟ್ಟೆ ಉಳಿದು ಸುಮಾರು 1 ಲಕ್ಷ ರೂಪಾಯಿಯಿಂದ ಲಾಸ್ ಆಗಿದೆ. ನಿಮ್ಮ ಹೆಸರು? ಮುನಿರಾಜು. ಎಂ ಮುನಿನಾರಾಯಣ, ಐಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿ ಹೈನುಗಾರಿಕೆ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಗ್ರಾಮೀಣ ಜನತೆಗೆ ಹೈನುಗಾರಿಕೆಯಲ್ಲಿ ತರಬೇತಿ ನೀಡಿ ಪರಿಣಿತರನ್ನಾಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿರುವ ಹಳೆ ಗುಡಿಬಂಡೆ ಗ್ರಾಮದಲ್ಲಿ ಇಂಡಿಯನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ವತಿಯಿಂದ 21 ದಿನಗಳ ಕಾಲ ತರಬೇತಿ ನೀಡಿದ ನಂತರ ಮುಕ್ತಾಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಹಾಗೂ ಲೇಬರ್ ನೆಟ್ ಸಮಸ್ಯೆ ಅಧಿಕಾರಿಗಳು ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರವನ್ನು ನೀಡಿದರು. ಈ ವೇಳೆ ಪ್ರಮಾಣ ಪತ್ರ ಪಡೆದವರಿಗೆ ಸೂಕ್ತ ರೀತಿಯಲ್ಲಿ ಧನರೂಪದ ಪ್ರತಿಫಲವನ್ನು ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು. ಈ ವೇಳೆ ಸಮಸ್ಯೆ ವ್ಯವಸ್ಥಾಪಕ ಬಿಕೆ ವೆಂಕಟೇಶ್, ಸಹಾಯಕ ವ್ಯವಸ್ಥಾಪಕ ಪ್ರದೀಪ್, ಇಂಡಿಯನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಉಪಾಧ್ಯಕ್ಷೆ ಡಿಎಲ್ ಪರಿಮಳ, ಗ್ರಾಮದ ಮುಖಂಡರಾದ ಬಾಬು ರೆಡ್ಡಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಜಯರಾಮ ರೆಡ್ಡಿ, ಎಚ್ ನರಸಿಂಹರೆಡ್ಡಿ, ತರಬೇತುದಾರರಾದ ಅಶ್ವಥ್ ರೆಡ್ಡಿ, ಚಂದ್ರಶೇಖರ್, ಡಾಕ್ಟರ್ ನಾಗರಾಜು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. పాలు పిండుతుందా మీరే పిండుతారా నీకు పిండే పెట్టలేదు. ವಿ ರಾಜಶೇಖರ್, ಐಟಿವಿ ನ್ಯೂಸ್, ಗುಡಿಬಂಡೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ರೋಜಾ. ಐಟಿವಿ, ಇದು ಸತ್ಯಕ್ಕೆ ಪ್ರತಿಬಿಂಬ. ಮುಂದಿನ ಪೀಳಿಗೆಗೆ ಪರಿಸರ ಅರಿವು ಅಗತ್ಯ. ಇಂದಿನಿಂದಲೇ ಪರಿಸರ ಸಂರಕ್ಷಣೆಗೆ ಸಹಕಾರಿ. ಜಿಲ್ಲಾಧಿಕಾರಿ ವೆಂಕಟೇಶ್. ಅತಿಥಿ ಉಪನ್ಯಾಸಕರಿಗೆ ಸಹಕಾರಿ. ಅವರಿಗೆ ಸಹಕಾರಿ ಸೌಲಭ್ಯಗಳಿಗಾಗಿ ಆಗ್ರಹ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ, ಎಚ್ಚರಿಕೆ. ಭೂ ವಿವಾದದಿಂದ ನಷ್ಟಕ್ಕೀಡಾದ ರೈತ. ರೇಷ್ಮೆ ಹುಳುಗಳಿಗೆ ಮೆಣಸಿನ ಕಾರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಮಾನವೀಯ ಕೃತ್ಯ.